ಈಗ ಜನರಲ್ ನಾಲೆಡ್ಜ್ ಕ್ವೆಶ್ಚನ್ಸ್ ಕೇಳ್ತೀನಿ. ಅತಿ ಬುದ್ಧಿವಂತರು ಯಾರು ಅಂತ ಇವಾಗ ಗೊತ್ತಾಗತ್ತೆ. ರಾಜ ಮಯೂರ ವರ್ಮ ಯಾರು? ನನಗೆ ಗೊತ್ತು ಟೀಚರ್, ಡಾಕ್ಟರ್ ರಾಜ್ಕುಮಾರ್. ನಿನ್ ತಲೆ. ನಾನು ಸಿನಿಮಾ ಬಗ್ಗೆ ಅಲ್ಲ ಕೇಳಿದ್ದು, ಇತಿಹಾಸ ಹಿಸ್ಟ್ರಿ ಬಗ್ಗೆ ಕೇಳಿದ್ದು. ಸಾರಿ ಟೀಚರ್, ಈ ಕ್ವೆಶನ್ಗೆ ನಮ್ಮ ಹಿಸ್ಟ್ರಿ ಟೀಚರ್ ಪಿಂಗಳಾದೇವಿಯವ್ರು ಕೇಳಿದ್ರೆ ಮಾತ್ರನೇ ನಾನು ಉತ್ತರ ಹೇಳೋದು. ಹೌದಾ? ಹಾಗಾದ್ರೆ ನನ್ನ ಸಬ್ಜೆಕ್ಟ್ ಬಗ್ಗೆನೇ ಕೇಳ್ತೀನಿ. ಚಿದಂಬರ ರಹಸ್ಯ ಬರ್ದವ್ರು ಯಾರು? ಏನ್ ಟೀಚರ್ ನೀವು ಇಂಥ ರಹಸ್ಯನ ನೀವು ಪಬ್ಲಿಕಲ್ಲಿ ಕೇಳಲೂಬಾರ್ದು, ನಾನು ಅದನ್ನು ಹೇಳಲೂಬಾರ್ದು. ತಪ್ಪು 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 ತಪ್ಪು, ದೊಡ್ಡ ತಪ್ಪು. ಏಯ್, ಅಧಿಕ ಪ್ರಸಂಗಿ. ಆಯ್ತು, ವಚನದ ಕೊನೆಯಲ್ಲಿ ರಾಮನಾಥ ಅನ್ನೋ ಹೆಸರನ್ನ ಬಳಸ್ತಿದ್ದವ್ರು ಯಾರು? ನಮ್ಮ ಪಕ್ಕದ ಮನೆ ವೆಂಕಸುಬಾಜಿ ಟೀಚರ್. ಅವ್ರ ಗಂಡನ ಹೆಸರು ರಾಮನಾಥ ಅಂತ. ಅವ್ರು ಯಾವಾಗ್ಲೂ ಅವ್ರ ಗಂಡನ ಹೆಸರಿಡ್ದ ಕರಿತಿದ್ರು. ಹ್ಞೂ ಟೀಚರ್. ಶಟ್ ಅಪ್ ಯು ಇಡಿಯಟ್. ಸಾಹಿತ್ಯದ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತೀಯಲ್ಲ, ನೀನ್ ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ವಾ? ಖಂಡಿತ ಇಲ್ಲ ಟೀಚರ್. ನನ್ನ ಹುಡುಗಿ ನನ್ನನ್ನು ಬಿಟ್ಟು ಹೋದಾಗಿಂದ ನಾನು ಅನ್ನ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀನಿ. ಡೈಲಿ ಮ್ಯಾಗಿ, ಸ್ಯಾಂಡ್ವಿಚ್, ಪಿಜ್ಜಾ, ಪಾಸ್ತಾ, ದಾಲ್, ರೋಟಿ ಇಷ್ಟೇ. ಒಂದಗಳು ಅನ್ನನೂ ಮುಟ್ಟಿಲ್ಲ. ಇವತ್ತು ಕೂಡ ಬ್ರೆಡ್ ಬಟರ್ ಜಾಮ್ ತಿನ್ಕೊಂಡ್ ಬಂದೆ, ಗೊತ್ತಾ? ಓ, ಅದಕ್ಕೆ ತಾವು ತುಂಬಾ ಡಿಫ್ರೆಂಟ್ ಆಗಿ ಆಡ್ತಿರೋದು. ಬನ್ನಿ ನನ್ನ ಜೊತೆ, ನಮ್ಮ ಕ್ಯಾಂಟೀನಲ್ಲಿ ನಿಮಗೆ ಅನ್ನ ತಿನ್ನಿಸ್ತೀನಿ. ಬನ್ನಿ. ಹೋಗೋ, ಮ್ಯಾಮ್ ತಿನ್ಸೋದೆಚ್ಚ, ನೀನು ತಿನ್ನೋದೆಚ್ಚ ಅಲ್ವಾ? ನಾನು ರೆಡಿ. ನಡೀರಿ ಮತ್ತೆ. ನಡೀರಿ, ನೀವು ಮುಂದೆ. ಟೀಚರ್, ಇಲ್ಲಿ ಯಾವ ಕ್ಯಾಂಟೀನ್ ಇದೆ? ಕುಕ್ರುಗಾಲಲ್ಲಿ ಕಿವಿ ಇಟ್ಕೊಂಡು ಕೂತ್ಕೋ, ಕ್ಯಾಂಟೀನ್ ಕಾಣುತ್ತೆ. ವೈ? ಕ್ಲಾಸಲ್ಲಿ ನಿನ್ ಮೇಲೆ ಆಕ್ಷನ್ ತಗೊಂಡಿದ್ರೆ ನೀನ್ ಇಡೀ ಬಿಟಾಲಿಯನ್ನು ತರಲೆ ಮಾಡ್ತಿದ್ವು. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ನಿನ್ನ ಪನಿಷ್ ಮಾಡ್ತಾ ಇದ್ದೀನಿ. ಕೂತ್ಕೋ ಅಂದೆ. ಹೇಳದ್ ಕೇಳಿಸ್ಲಿಲ್ವಾ? ಕೂತ್ಕೋ ಅಂದೆ. ಅರೇ, ತುಂಬಾ ಅನ್ಯಾಯ ಕಂಡ್ರೆ. ಆಚೆ ತೋರ್ಸ್ಬಿಟ್ಟು ಕರ್ಕೊಂಬಂದು ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದೀರಾ? ಸರಿ ಆಯ್ತು ಬಿಡಿ, ಹಿಂಗೆ ಕೂತಿರ್ತೀನಿ. ಆದರೆ ನೀವು ನಂಗೆ ಒಂದು ಗಂಡು ಮಗು ಹೆಚ್ಕೊಡ್ತೀರಾ ಅಂತಂದರೆ ಅರ್ಧ ಗಂಟೆ ಹಿಂಗೆ ಕೂತಿರ್ತೀನಿ. ಒಂದು ಹೆಣ್ಮಗು ಎತ್ಕೊಟ್ರೆ 1 ಗಂಟೆ ಕಾಲ ಹಿಂಗೆ ಕೂತಿರ್ತೀನಿ. ಶಟ್ ಅಪ್ ಯು ರಾಸ್ಕಲ್. ನಾನು ಕ್ಲಾಸ್ ಮುಗಿಸ್ಕೊಂಡು ಬರೋವರೆಗೂ ಇಲ್ಲೇ ಹಿಂಗೆ ಕೂತಿರು. ಅರ್ಥ ಆಯ್ತಾ ಹೇಳಿದ್ದು? ಸೀನಿಯರ್ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ಮೀರಬಾರ್ದು. ಪಿಂಗಳಾದೇವಿ ಮುಂದೆ ನಾನು ಹಿಂಗೆ ಕಿವಿ ಇಟ್ಕೊಂಡು ಕೂತಿದ್ದೆ. ಆದರೆ ಅವಳು ಪೆನ್ಷನ್ ತಗೊಳ್ಳೋ ಪುಂಡ್ರಿಕನ್ ಜೊತೆ ಮದುವೆ ಮಾಡ್ಕೊಂಡ್ಬಿಟ್ಲು. ಅಯ್ಯಯ್ಯೋ, ಇದು ಚಿಕ್ಕ ಹುಡುಗ ಅಲ್ಲ ರೀ. ಏನ್ರಿ ಇದು, ಕಿವಿ ಹಿಡ್ಕೊಂಡು ಕೂತಿದ್ದೀರಾ? ಅದು ಈ ವಯಸ್ಸಲ್ಲಿ? ಸರ್, ಕಿವಿ ಹಿಡ್ಕೊಳ್ಳೋಕ್ಕೂ ರೊಮ್ಯಾನ್ಸ್ ಮಾಡೋದಕ್ಕೂ ವಯಸ್ಸು ಕೇಳ್ತಾರೆ ಸರ್.
ಕರೆಕ್ಟ್ ಕರೆಕ್ಟ್. ಆದರೂ ನೀವು ಯಾರು ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ. ನನ್ನ ಹೆಸರು ಅಭಯ್ ಅಂತ, 8ನೇ ತರಗತಿಗೆ ಬಂದು ಸೇರ್ಕೊಂಡಿದ್ದೀನಿ. ಹೌದಾ? ಇಷ್ಟು ದೊಡ್ಡವರಾಗಿ ಇವಾಗ 8ನೇ ಕ್ಲಾಸಾ? ಏನ್ರಿ ಹಣೆ ಬರ ನಿಮ್ಮದು? ಅಲ್ಲ, ಕಿವಿ ಇಟ್ಕೊಂಡು ಕೂತ್ಕೊಳ್ಳೋ ಹಣೆ ಬರ ಯಾಕೆ ಅಂತ? ಎಲ್ಲ ಪ್ರೀತಿಗೋಸ್ಕರ ಸರ್. ಹೌದಾ? ಎಲ್ಲಿ ನೀನು ಸರಿಯಾಗಿ ಕೂತ್ಕೋ, ನಾನು ನಿನ್ನ ಜೊತೆ ಮಾತಾಡಬೇಕು. ಏಯ್, ಟೀಚರ್ ಬೈತಾರೆ ಸರ್. ನಾನು ಟೀಚರೇ ಕಣಯ್ಯ, ಮ್ಯಾಥ್ಸ್ ಹೇಳ್ಕೊಡ್ತೀನಿ. ನೋಡು, ಪ್ರೀತಿ ಲೆಕ್ಕಾಚಾರದ ಬಗ್ಗೆ ಮಾತಾಡುವಾಗ ಯಾವ ರಿಸ್ಟ್ರಿಕ್ಷನ್ಸು ಇರಲ್ಲ ಕಣಯ್ಯ. ಹಂಗಂತೀರಾ? ಹೌದೇನಯ್ಯ? ಯಾವ ಪ್ರೀತಿ? ಯಾರ ಜೊತೆಲಿ? ಇದೇ ಸ್ಕೂಲಲ್ಲಿ ಒಬ್ರಿದ್ದಾರೆ ಸರ್. ಹೌದಾ? ಈ ಫೇಸ್ ಕಟ್ಟಿಗೆ ಮ್ಯಾಚ್ ಆಗೋಂಥ ಮುಖ ಈ ಸ್ಕೂಲಲ್ಲಿ ಯಾವುದಪ್ಪ? ಸರ್, ನಾವಿಬ್ರು ಜೋಡಿ ನಿಲ್ಸ್ಬಿಟ್ಟು ನೋಡಿದ್ರೆ ಮ್ಯಾಚೇ ಆಗಲ್ಲ ಸರ್. ಆದರೆ ಪ್ರೀತಿಗೆ ಮ್ಯಾಚಿಂಗ್ ಬೇಕಿಲ್ಲ, ಜಸ್ಟ್ ಹಾರ್ಟ್ ಟಚಿಂಗ್ ಇದ್ರೆ ಸಾಕು. ಪಾಯಿಂಟ್ ಟು ಬಿ ನೋಟೆಡ್, ಪಾಯಿಂಟ್ ಟು ಬಿ ನೋಟೆಡ್. ನಿನಗೊಂದು ವಿಷಯ ಗೊತ್ತಾ? ನಾನು ಈ ಸ್ಕೂಲಲ್ಲಿ ಒಬ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಹೌದಾ? ಓಹೋ, ಈ ಫೇಸ್ ಕಟ್ಟಿಂಗ್ ಮ್ಯಾಚ್ ಆಗಂತ ಹುಡುಗಿ ನಮ್ಮ ಸ್ಕೂಲಲ್ಲಿ ಆಗುತ್ತೆ ಸರ್. ಏ ಜೋಕು ಜೋಕು ಜೋಕ್ ಮಾಡ್ತಿದ್ದೀನಿ. ನಂದು ನಿಂತರನೇ ಕೇಸ್ ಕಣೆಯ. ಫೇಸು ಮ್ಯಾಚ್ ಆಗಲ್ಲ, ಆದರೆ ಹಾರ್ಟು ಟಚ್ ಆಗುತ್ತೆ ಕಣೆಯ. ವೆರಿ ಗುಡ್ ಸರ್, ವೆರಿ ಗುಡ್. ಈ ನಿಮ್ಮ ಹಾರ್ಟ್ ಕದ್ದಿರೋ ಆ ವದನರವಿಂದ ಯಾರು ಅಂತ ಕೇಳ್ಬೋದಾ ಸರ್? ಅದು ಅಲ್ಲಿ ವಾ, ನಮ್ಮ ಸ್ಕೂಲ್ ಆಯನ ಈ ಮುಖಕ್ಕೆ ಅದು ಸಿಕ್ಕಿದ್ದೆ ಪುಣ್ಯ. ನೋಡಿದ್ಯಾ? ಅವಳೇ ನನ್ನ ಹುಡುಗಿ. ಈಗ ನಿನ್ನ ಹುಡುಗಿ ಯಾರು ಅಂತ ಹೇಳು? ಅಲ್ಲಿ ಇಲ್ಲಿ ಯಾಕೆ ಸರ್? ಅಲ್ಲಿ ನೋಡಿ, ನಿಮ್ಮ ಹುಡುಗಿ ಜೊತೆಲೇ ಬರ್ತಿದ್ದಾಳಲ್ಲ, ಅವಳೇ ನನ್ನ ಹುಡುಗಿ.